ಇನ್ವೆಸ್ಟ್ಮೆಂಟ್ ಮಾಡಿದ LIC ಇದನ್ನ ಹೆಂಗೆ ಮಾಡಿದರು ಅಂತೇಳಿ ನಮ್ಮ ಕಾಂಗ್ರೆಸ್ನ ರಮೇಶ್ ಅವರು ಕೇಳ್ತಾ ಜಯರಾಮ್ ರಮೇಶ್ ಅವರು ಕೇಳ್ತಾ ಇದ್ದಾರೆ. 10.8 ಇನ್ವೆಸ್ಟ್ಮೆಂಟ್ ಇಲ್ಲಿ ಯಾಕೆ ಮಾಡಿದರು, ಇದ್ರ ಹಿಂದೆ ಯಾರದಾರ? ಯಾಕಂದ್ರೆ ದೊಡ್ಡ ಅಮೌಂಟ್ ಇಲ್ಲಿ ಲಾಸ್ ಅದ, ಎಲ್ಲೂ ಇಲ್ಲ ಇಂಡಸ್ಟ್ರಿನೂ ಅಲ್ಲ, ಸಂಸ್ಕರಣೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಂಗಾರ ತರಿಸೋದು ಮಾರೋದು ಅಷ್ಟೇ ಕೆಲಸ, ಇದು ಅಂಥ ಇಂಡಸ್ಟ್ರಿನೂ ಅಲ್ಲ, ವ್ಯಾಪಾರಿದು. ಇದರಲ್ಲಿ ಇಷ್ಟು ದೊಡ್ಡ ಅಮೌಂಟನ್ನು ಹೆಂಗೆ ತೊಡಗಿಸಿದ್ರು ಈ LIC ಇದರಲ್ಲೇ ಅನ್ನುವಂಥ ಮಾತು. ಯಾಕಂದ್ರೆ ಈ ತೊಡಗಿಸಿ ದುಡ್ಡು ವಾಪಸ್ ಬರಬೇಕಲ್ಲ, ಇದು ನಿಮಗೆ ಗೊತ್ತದ. LIC ಸಾರ್ವಜನಿಕರದ್ದು, ನಮ್ಮ ಸರ್ಕಾರದ್ದು ಅಷ್ಟಲ್ಲ, ನಮ್ಮೆಲ್ಲರ ಒಂದು ಸಂಸ್ಥೆ ಅದು. ಅಲ್ಲಿ ದುಡ್ಡು ಈಗ 10.8 ದುಡ್ಡು ಇನ್ವೆಸ್ಟ್ಮೆಂಟ್ ಆಗಿದೆ. ನಾಳೆ ದಿವಾಳಿಗೆ ಇದ್ದರೆ ಅಥವಾ ಇವರು ಓಡಿ ಹೋದರೆ ಯಾರು ಹಿಡಿಯೋದು ಅಂತ ಆ ದುಡ್ಡನ್ನು ತೊಗೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ, ಅವ್ಯವಹಾರ ಆಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇದು ಮೊದಲು ಎನ್ಕ್ವೈರಿ ಆಗಲಿ, ಮೊದಲು ಅವ್ರನ್ನ ಹೇಳೋದು ಒಳಗೆ ಹಾಕಿ ಎನ್ಕ್ವೈರಿ ಶುರು ಮಾಡಿರಿ ಅಂತ. ಆದರೆ ಇಲ್ಲಿವರೆಗೆ ಮಾತ್ರ ಅದು ಹಿಡಿಯುವಂಥ ಕೆಲಸ ಆಗಿಲ್ಲ. ಏನಾಗ್ತದೆ ನೋಡ್ಬೇಕು ಮುಂದಿಂದು. ಬಟ್ ಈ ಎಲ್ಲ ನೆಲೆಗಟ್ಟಿನಲ್ಲ, ಈ ಎಲ್ಲ ಸ್ಕ್ಯಾಂಡಲ್ಗಳ ಮೇಲ್ಮೇಲೆ ಆಗೋದನ್ನು ನೋಡಿದಾಗ ಮತ್ತು ಇನ್ನೊಂದು ಏನಾಗ್ತದಪ್ಪ ಅಂತಂದ್ರೆ, ಇವರು ಗುಜರಾತ್ನದವ್ರು ಇರೋದ್ರಿಂದ ಇವ್ರ ಹಿಂದೂ ಅದಾನಿ ಮತ್ತು ಅಂಬಾನಿ ಅವ್ರ ಹೆಸರು ಕೇಳಬರ್ಲಿಕ್ಕತ್ತದ. ಅದಾನಿ ಮತ್ತು ಅಂಬಾನಿ ಅವರು ಸಹಿತ ಇವ್ರ ಜೊತೆಗೆ ಇದ್ದಾರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನುವಂಥ ಮಾತುಗಳು, ಇವ್ರು ಉಳಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ಈ ವಿಶೇಷವಾಗಿ ಗುಜರಾತಿ ಮೂಲದ ಕಾರ್ಪೊರೇಟ್ಗಳನ್ನು ಅವ್ರ ಇತಿಹಾಸನ ತೆಗೆದು ನೋಡಿದಾಗ ಎಲ್ಲರೂ ಏನೇನು ಇಂಥ ಗೋಲ್ಮಾಲ್ ತೆಗೆದುಗಳು ಮಾಡ್ತಾ ಇರ್ತಾರೆ. ಇಲ್ಲೇ ಅದೇ ದಿಶೆಯಲ್ಲಿ ಅದಾನಿಯವರ ಹೆಸರು ಮೇನ್ ಎದ್ದು ಬರ್ತಾ ಇದೆ. ಇದರಿಂದ ಅವರು ಇದ್ದಾರಪ್ಪ ಅನ್ನುವಂಥ ಮಾತು. ಅಂದ್ರೆ ಒಂದು ಸಮುದಾಯ ಇದೆ, ಆ ಸಮುದಾಯ ಕುಡ್ಕೊಂಡು ಈ ದೇಶದ ಅರ್ಥವ್ಯವಸ್ಥೆಯನ್ನು ಮತ್ತು ಯಾಕಂದ್ರೆ ಇವತ್ತು ಬ್ಯಾಂಕ್ನು ಕೊಡಲಿ ಮತ್ತೇನು ಕೊಡಲಿ ಏನೋ ಮಾಡಬೇಕಾದ್ರೂ ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳು ಬಂದಾಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸಾಮಾನ್ಯ ಜನ ಪಾಪ ಸಾಕಷ್ಟು ಅಡ್ಡಾಡ್ತಾ ಇರ್ತಾರೆ. ನಮ್ಮ ಒಂದು ಎಮ್ಮಿಗೆ ಸಾಲ ಕೊಡ್ರಿ ಮತ್ತೊಂದು ಸಾಲ ಕೊಡಲಿ ಅಂದರೆ ಎಡತಾಕ್ ಪಟ್ಟಿ ಮಾಡಿಸ್ತಾರೆ. ಅದು ಇವರಿಗೆ ಸರಳವಾಗಿ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು ನೋಡಿದಾಗ ಇದು ಏನಪ್ಪ ಏನು ನಡೀತಾ ಇದೆ ಈ ದೇಶದಲ್ಲಿ ಅನ್ನುವಂಥದ್ದು ಇದೆಲ್ಲ ಗಮನಿಸಿದಾಗ ಸೂಕ್ಷ್ಮವಾಗಿ ಈ ಕಾರ್ಪೊರೇಟ್ ವಲಯದಿಂದಾಗಿ ಸಾಕಷ್ಟು ಹಾನಿ ನಮ್ಮ ಈ ಒಂದು ಸೇಫಿಯಂತೆ ಆಯಿತು ಶೇರ್ ಮಾರ್ಕೆಟ, ಅದ್ರ ಜೊತೆಗೆ ಈ ದೇಶದ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಬೀರುವಂಥದ್ದು ಅಂತ. ಯಾಕಂದರೆ ಒಂದು ಅಮೌಂಟಲ್ಲಿ ಒಂದು ದುಡ್ಡಲ್ಲ, ಎರಡು ದುಡ್ಡಲ್ಲ, 15 ಲಕ್ಷ ಕೋಟಿ ರೂಪಾಯಿ ಎಷ್ಟು